ಈಗ ಅಷ್ಟೇ ಅಲ್ಲ, ಇವತ್ತು ಕೆಲವೊಂದು ಹಳ್ಳಿಗಳಿಗೆ ಚೆಕ್ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವರು ಮನಸ್ಸಿನಿಂದ ಸ್ವಚ್ಛ ಇಲ್ಲ. ಇದು ಎಲ್ಲೋ ಒಂದು ಕಡೆ ಅವರ ಹೈಕಮಾಂಡಿಗೆ ಒಂದು ಕಮಿಟ್ಮೆಂಟ್ ಆಗಿದೆ. ಏನಪ್ಪ ಅಂದರೆ, ನಾನು ಮುಖ್ಯಮಂತ್ರಿ ಆದರೆ ಇಷ್ಟು ಜಮೀನನ್ನು ಇದು ಮಾಡಿ ನಿಮ್ಗೆ ಒಂಬಳಿಯಾಗಿ ಕೊಡ್ತೀನಿ ಅಂತೇಳಿ. ಯಾಕಂದರೆ ರಾಬರ್ಟ್ ವಾದ್ರಾ ಒಂದು ದೊಡ್ಡ ಈ ಜಮೀನು ಹಗರಣಗಳು ಇಡೀ ದೇಶದಲ್ಲಿದೆ. ಅವ್ರಿಗೇನಾದರೂ ಉಡುಗೊರೆ ಕೊಡ್ತೀನಿ ಅಂತೇಳಿ ಈ ರೀತಿ ಉದ್ದೇಶಪೂರ್ವಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟು ಉದ್ದಟತನದಿಂದ ನಡೀತಾ ಇದ್ದಾರೆ. ದೇವೇಗೌಡರು ಪತ್ರ ಬರೆದ ಮೇಲೆ ದೇವೇಗೌಡರಿಗೆ ಅವರ ಒಂದು ಪತ್ರದ ಹಿನ್ನೆಲೆಯಲ್ಲಿ 2 ತಿಂಗಳು ನಾನು ಯಾವುದೇ ಪ್ರಕ್ರಿಯೆಯನ್ನು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮಾಡೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ನೋಟಿಫಿಕೇಶನ್ ಮಾಡೋದು, ರೈತರನ್ನ ಕರೆದು ರೈತರಲ್ಲಿ ಒಂದು ಒಡಕು ಮೂಡಿಸಲಿಕ್ಕೆ ಚೆಕ್ಗಳನ್ನು ಕೊಡೋದು, ಇದು ವ್ಯವಸ್ಥಿತವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಇಡೀ ರಾಜ್ಯದ ಜನರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು 2 ತಿಂಗಳು ಏನು ಹೇಳಿದಾರಲ್ಲ, ನಾಳೆ ಅಧಿವೇಶನ ಪ್ರಾರಂಭ ಆಗ್ತದೆ. ಅಧಿವೇಶನದವರೆಗೆ ಆ ಪ್ರಕ್ರಿಯೆಯನ್ನು ಮುಂದುವರಿಸಬಾರ್ದಾಗಿದೆ. ಅಧಿವೇಶನದಲ್ಲಿ ಚರ್ಚೆ ಆಗ್ತದೆ. ಈಗ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು, ಅವರು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಹೆಡ್ ಸೆಕ್ಟರ್ ಮಾಡಿದ್ದಾರೆ, ಯಡಿಯೂರಪ್ಪ ಎಲ್ಲರೂ ಹೆಸರು ಹೇಳ್ತಾರೆ. ನಾಳೆ ಸದನದಾಗ ಏನು ಹೇಳ್ತಾರೆ ಹೇಳಿ. ಅದನ್ನು ಬಿಟ್ಟು ಈಗಿಂದೇ ಒಮ್ಮಿಂದೊಮ್ಮೆ ನೀವು ನೋಟಿಫಿಕೇಶನ್ ಇದು ಇಶ್ಯೂ ಮಾಡ್ತಾ ಇದ್ದೀರಿ, ಭೂ ಪರಿಹಾರದ ಚೆಕ್ ಕೊಡ್ತಾ ಇದ್ದೀರಿ. ಅಂದರೆ ಎಲ್ಲೋ ಒಂದು ಕಡೆ ನೀವು ಕಮಿಟ್ಮೆಂಟ್ ಆಗಿದ್ದೀರಿ ದಿಲ್ಲಿಯ ನಿಮ್ಮ ಹೈಕಮಾಂಡಿಗೆ. ಅದರ ಸಲುವಾಗಿ ಕರ್ನಾಟಕ ರೈತರ ಒಂದು ಹಿತವನ್ನು ಬಲಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವು ಇದೇ ರೀತಿ ಮುಂದುವರೆದ್ರೆ ಅಧಿವೇಶನಕ್ಕಿಂತ ಮುಂಚೆ ಮತ್ತೆ ಇದೇ ಮುಂದುವರೆದ್ರೆ ಸನ್ಮಾನ್ಯ ದೇವೇಗೌಡರು ಎಂದು ನಿರ್ಣಯ ತಗೋತಾರೆ, ಧರಣಿ ಕೊಡ್ಬಿಡ್ತಾರೆ, ಅವತ್ತು ನಾವು ಸಹ ಈ ಭಾಗದ ಎಲ್ಲ ರೈತರ ಒಂದು ಜೊತೆಗೆ ನಾವು ಸಹ ಈ ಧರಣಿಯಲ್ಲಿ ಭಾಗವಹಿಸ್ತೀವಿ. ಮತ್ತು ಇದೇ ಉದ್ದಟತನ ಮುಂದುವರೆದ್ರೆ ಬಿಡದಿ ರೈತರ ಹೋರಾಟದಲ್ಲೇ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಕಳ್ಕೋಬೇಕನ್ನುವಂಥ ಇಚ್ಛೆ ನಿಮಗಿದ್ರೆ ಇದೇನು ನೀವು ಮಾಡ್ತಾ ಇದ್ರಿ ಇದನ್ನು ಮಾಡಿ. ಯಾಕಂದರೆ ನಿಮಗೆ ಇನ್ನೂ 2 ವರ್ಷ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕಾಗಿದ್ರೆ ಈ ಭೂ ಸ್ವಾಧೀನ ಪ್ರಕ್ರಿಯೆ ಏನಿದೆ ಮತ್ತು ಎಲ್ಲೆಲ್ಲಿ ಫಲವತ್ತಾದಂಥ ಭೂಮಿ ಇದೆ ಕರ್ನಾಟಕದಲ್ಲಿ, ನೀವು ಎಲ್ಲನೂ ಈ ರೀತಿ ಭೂ ಸ್ವಾಧೀನ ಮಾಡಿಕೊಂಡು ಅಭಿವೃದ್ಧಿ ಹೆಸರಿನಿಂದ ಭೂಮಿನೇ ಹೋಗ್ಬಿಟ್ರೆ, ನಿನ್ನೆ ಒಂದು ಸಮಿತಿ ಸಭೆಯಲ್ಲಿ ನಾನು ಬೆಂಗಳೂರಿನಲ್ಲಿ ನಮ್ಮ ಕಂದಾಯ ಅಧಿಕಾರಿಗಳು ಹೇಳ್ತಾ ಇದ್ರು, ಸರ್ ಕರ್ನಾಟಕದಲ್ಲಿ ಜಮೀನೇ ಇಲ್ಲ ಇವತ್ತು ರೈತರಿಗೆ ಹಂಚಲಿಕ್ಕೆ, SC/ST ಜನಾಂಗದವ್ರಿಗೆ ಹಂಚಲಿಕ್ಕೆ ಜಮೀನಿಲ್ಲ, ಮಾಜಿ ಸೈನಿಕರಿಗೆ ಇವತ್ತು ಜಮೀನು ಹಂಚಲಿಕ್ಕೆ ನಮ್ಮಲ್ಲಿ ಜಮೀನೇ ಇಲ್ಲ. ಒಬ್ಬ ಅಧಿಕಾರಿ ಏನು ಹೇಳಿದ್ರು, ನಾವೇನಾರೇ ಇವತ್ತು ಎಷ್ಟು ಬಡವರಿಗೆ ದಲಿತರಿಗೆ ಇವತ್ತು ಜಮೀನು ಹಂಚಬೇಕನ್ನುವಂಥ ಅರ್ಜಿ ಏನು ಬಂದವಲ್ಲ, ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಸೈನ್ಯದಲ್ಲಿ ಕೆಲಸ ಮಾಡೋರು ಅವ್ರಿಗೇನು ಹಂಚಿದ್ದೀನಿ ಅಂತೇಳಿ ನಾವು ನಿರ್ಣಯ ತೊಗೊಂಡ್ರೆ ಈ ಕಡೆ ಮಧ್ಯಪ್ರದೇಶದವರೆಗೆ, ಈ ಕಡೆ ಆಂಧ್ರದವರೆಗೆ, ಈ ಕಡೆ ಕೇರಳದವರೆಗೆ ನಮ್ಮ ಜಮೀನು ಹಿಗ್ಗಿಸಿ ಕೊಡಬೇಕಾಗ್ತೈತಿ. ಜಮೀನಿಲ್ಲ ಅಂತ ಎಲ್ಲಿ ಉಳಿದಲ್ಲ ಸರ್ಕಾರಿ ಜಮೀನು, ಎಲ್ಲ ಸರ್ಕಾರಿ ಜಮೀನು ರಾಜಕಾರಣಿಗಳು ಕಬಳಿಕೆ ಮಾಡ್ಯಾರ. ನಿನ್ನೆ ಒಂದು ಉದಾಹರಣೆ ಬಂತು, ಹಾಸನ ಜಿಲ್ಲೆಯಲ್ಲಿ 72 ಎಕರೆ ಗೋಮಾಳ ಅಧಿಕಾರಿಗಳು ಅಲ್ಲಿ ಶಾಸಕರು ಕೂಡಿ, ಹಿಂದಿನ ಶಾಸಕರು ಕೂಡಿ ಜಮೀನು 72 ಎಕರೆ ಇಲ್ಲೀಗಲ್ ಆಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದ ಇವತ್ತಿನ ಸ್ಥಿತಿ ಏನಿದೆ ಅಂದರೆ, ಫಲವತ್ತಾದಂಥ ಕೃಷಿಗೆ ಯೋಗ್ಯವಾದಂಥ ಜಮೀನು ಉಳಿಸೋದೇ ಒಂದು ದೊಡ್ಡ ಸವಾಲಿದೆ. ಅದನ್ನು ಬಿಟ್ಟು ಇವರು ಇದೇ ರೀತಿ ಉದ್ದಟತನ ಇದೇ ರೀತಿ ಆದರೆ ಮುಂದಿನ ಪರಿಣಾಮ ಏನಾಗ್ತದೋ ಗೊತ್ತಿಲ್ಲ. ಜನ ಒಮ್ಮೆ ದಂಗೆ ಆದರೆ ಯಾರನ್ನೂ ಕ್ಷಮೆ ಮಾಡೋದಿಲ್ಲ. ಅದಕ್ಕೆ ಇವತ್ತೇನು ಅವ್ರು ಹೆಜ್ಜೆ ಇಡ್ತಾರೆ ಮುಖ್ಯಮಂತ್ರಿಗಳು, ಅದನ್ನು ತಕ್ಷಣ ನಿಲ್ಲಿಸಬೇಕು. ನೀವೇನು 2 ತಿಂಗಳ ಸ್ಥಗಿತ ಮಾಡಿದ್ರಲ್ಲ, ನಾಳೆ ವಿಧಾನಸಭೆ ಚರ್ಚೆ ಮಾಡೋಣ, ಯಾರ್ಯಾರ್ದು ಬಣ್ಣ ಬಯಲಾಗ್ತದೆ ಆಗಲಿ.
ಆದರೆ ಅವ್ರದ್ದು ಬಣ್ಣ ತೆಗಿತೀನಿ, ಇವ್ರದ್ದು ಇದನ್ನು ತೆಗಿತೀನಿ ಅನ್ನುವಂಥದ್ದು ಹೇಳಿ ಈ ರೈತರಿಗೆ ಮೋಸ ಮಾಡೋದಕ್ಕೆ ಯಾರೂ ಅವಕಾಶ ಕೊಡೋದಿಲ್ಲ. ನಾಳೆ ಸದನದಾಗ ಹೇಳಿ 224 ಜನ ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದೊಮ್ಮೆ ಎಲ್ಲ ಪಕ್ಷದ ಶಾಸಕರಿಗೊಮ್ಮೆ ಬಣ್ಣರೇ ಬಯಲಾಗಿದ್ದಾವ. ಇವ್ರು ರೈತರ ಪರವಾಗಿ ಇದ್ದಾರೋ ಏನೋ ರಾಬರ್ಟ್ ವಾದ್ರಾರ ಕರ್ನಾಟಕದ ಗಿಫ್ಟ್ ಕೊಡೋದ್ರ ಪರವಾಗಿ ಇದ್ದಾರೋ ಗೊತ್ತಿಲ್ಲ. ಯಾಕಂದರೆ ಇದು ಭಾಳ ಸುದ್ದಿ ಇದೆ. ಇವತ್ತೇನು 33,000 ಕೋಟಿ 35,000 ಕೋಟಿ ವ್ಯವಹಾರದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡಬೇಕನ್ನೋಂಥ ಉದ್ದೇಶ ಇವಾಗ ಅಡಗಿದೆ ಅನ್ನೋಂಥದ್ದು ನನಗೆ ಅನಿಸ್ತದೆ. ನೋಡಿ, ಪಾದಯಾತ್ರೆ ಈಗ ರೈತರೆಲ್ಲರೂ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಧರಣಿ ಕುಂಡ್ರೋದ್ರಿಂದ ಕೆಲಸ ಈಗೇನ ಇಲ್ಲ, ಆ ಹಂತ ಮುಗಿದೋಗಿದೆ. ನಾವು ಸದನದಲ್ಲೇ ಹೋರಾಟ ಮಾಡಬೇಕು. ಸದನದಲ್ಲಿ ಆನ್ ರೆಕಾರ್ಡ್ ಆಗಿ ಚರ್ಚೆ ಆಗ ಸದನ ಇನ್ನು ಕೆಲವೇ ದಿವಸನಾಗಿದೆ. ಈ ಆಗಸ್ಟ್ 6ನೇ ತಾರೀಕು ದಿನಾಂಕ ಹೇಳಿದ್ರಲ್ಲ ಬರ್ತದೆ. ಅಲ್ಲಿವರೆಗೆ ಯಾವ ಹೋರಾಟ ಇವತ್ತೂ ಧರಣಿ ಮಾಡ್ಯಾರಲ್ಲ. ಈ ಧರಣಿ ಗಿರಣಿ ಮಾಡೋದ್ರಿಂದ ರೈತರು ಇವತ್ತು ಮಾನ್ಯ ಪೊರಕೆ ತೊಗೊಂಡು ನಿಂತೇಳೇ ಗೌರ್ಮೆಂಟ್ ಸೀರಿಯಸ್ ಆಯ್ತು. ಇವತ್ತು ರೈತರ ಒಂದು ಹೋರಾಟದ ಗೆಲುವು ಇದು. ಈಗ ಧರಣಿ ಮಾಡೋರು ನೀವು ನಾಳೆ ಯಾವ್ಯಾವ ಇಶ್ಯೂ ಇಟ್ಕೊಂಡು ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀರಿ. ಮೊದಲನೇ ದಿವಸನೇ ಅಧಿವೇಶನ ಪ್ರಾರಂಭ ಆದ ದಿವಸನೇ ಮೊದಲ ಇದನ್ನು ಚರ್ಚೆಗೆ ತಗೋರಿ. ಯಾಕಂದ್ರೆ ಸಾರ್ವಜನಿಕ ಭಾಳ ಮಹತ್ವದ ಇಶ್ಯೂ ಇರೋದ್ರಿಂದ ಚರ್ಚೆಗೆ ತಗೋರಿ. ತಗೊಂಡು ಮುಂದೆ ಏನದಲ್ಲ ನೀವು ಬೇರೆ ಚರ್ಚೆ ಮಾಡಿರಿ. ನೀವು ಯಾರ್ಯಾರ್ದು ಬಣ್ಣ ಬಯಲು ಮಾಡ್ತೀನಿ, ಯಾರ್ಯಾರು ಏನು ಮಾಡಿದಾರೆ ಅದನ್ನೆಲ್ಲ ಹೊರಗೆ ಹಾಕ್ತೀನಿ, ಹಾಕಿರಿ. ಏನು ಹಾಕ್ತೀರಿ ಹಾಕ್ರಿ. ಒಮ್ಮೆ ಒಂದು ಓಪನ್ ಆಗಿಬಿಡಲಿ. ಸುಮ್ಮನೆ ಅದನ್ನು ಒಂದು ರೀತಿ ಬ್ಲ್ಯಾಕ್ ಮೇಲ್ ಇದು. ನಿಮ್ಮದು ತೆಗಿತೀನಿ, ಅವ್ರದ್ದು ತೆಗಿತೀನಿ, ಅಥವಾ ಯಾರು ತೆಗೆದ್ರೆ ತೆಗಿಯಲಕ್ಕ ನಾವಂತೂ ತಯಾರಿರ್ತೀವಿ. ಇವತ್ತು ಅಶೋಕರು ಹೇಳ್ಯಾರ, ವಿರೋಧ ಪಕ್ಷದ ನಾಯಕರು, ನಾವು ಚರ್ಚೆ ಮಾಡೋಣ. ಪಾದಯಾತ್ರೆ ಮಾಡೋದ್ರಿಂದ ಪಾದಯಾತ್ರೆ ಏನಾಯ್ತು? ಬೆಂಗಳೂರಿನಿಂದ ಮೈಸೂರು ಮಾಡಿದ್ರಲ್ಲ ಪಾದಯಾತ್ರೆ ಏನಾಯ್ತು? ಇನ್ನೂ ಅದ್ರದ್ದು ಪರಿಣಾಮನೇ ಬರಲಿಲ್ಲ. ಹೌದು, ಈಗ ನೋಡಿ, ರೈತರನ್ನ ಸಭೆ ಕರೆದು ಮಾತಾಡ್ಬೇಕು. ನೀವ್ಯಾಕೆ ಸಭೆಯನ್ನೇ ರೈತರದ್ದು ಕರೆಯಲಾಗಿರಲಿಲ್ಲ? ಕೇವಲ ಯಾರೋ ಒಂದು 4 ಜನರಿಗೆ ಚೆಕ್ ವಿತರಣೆ ಮಾಡಿ ಒಂದು ರೀತಿ ಅವ್ರ ಕಡೆಯಿಂದ ವಿಜಯೋತ್ಸವ ಆಚರಣೆ ಮಾಡಿಸೋದು. ಈಗ ರೈತರು ಯಾರು ಚೆಕ್ ತೊಗೊಂಡವ್ರ ಕಡೆಯಿಂದ ವಿಜಯೋತ್ಸವನೂ ಮಾಡಿಸೋದ್ರಲ್ಲ ಇಲ್ಲಿ. ಅಂದರೆ ಒಂದು ರೀತಿ ಶಾಸಕರು ಬರಲಿಲ್ಲ. ಹಾಂ, ಶಾಸಕರು ಯಾಕೆ ಬರಬಾರ್ದು? ಚೆಕ್ ವಿತರಣೆ ಮಾಡಾಗ ಅವರೇ ಕೊಡ್ಬೋದಾಗಿತ್ತಲ್ಲ. ಅಂದರೆ ಒಂದು ರೀತಿ ಅವರೊಳಗೂ ಸಾಕಷ್ಟು ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಮೂಡಿದೆ. ಮುಖ್ಯಮಂತ್ರಿಗಳ ನಿಲುವಿನ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಇವತ್ತು ಅಸಮಾಧಾನ ಆಗ್ತಾ ಇದೆ. ಯಾಕಂದರೆ ರೈತರನ್ನ ವಿರೋಧ ಕಟ್ಕೊಂಡ್ರೆ ನಮ್ಮ ಭವಿಷ್ಯ ಎಲ್ಲ ಅನ್ನೋಂಥದ್ದು ಆ ಶಾಸಕರುಗಳಿಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಆದರೂ ಇವರು ತಮ್ಮದೇನೊಂದು ನಾನು ಒಂದು ನಿರ್ಣಯ ತೊಗೊಂಡ್ರೆ ಯಾರಿಗೂ ಭಯ ಪಡೋದಿಲ್ಲ ಅನ್ನೋಂಥದ್ದು ಏನು ತೋರಿಸ್ಬೇಕಾಗಿದ್ದಕ್ಕೆ ಪಣ ಪ್ರತಿಷ್ಠೆಗಾಗಿ ಇವತ್ತು ರೈತರನ್ನ ಬಲಿ ಕೊಡುವಂಥ ಕೆಲಸ ಮಾಡಿದ್ರೆ ನಾಳೆ ಇಲ್ಲೇನಾದರೂ ದೊಡ್ಡ ಅನಾಹುತ ಆದರೆ ಇದ್ದ ಮುಖ್ಯಮಂತ್ರಿ ಹುದ್ದೆ ಕುರ್ಚಿನೂ ಜಲ್ದಿ ಹೋಗ್ತದೆ. ಯಾಕಂದ್ರೆ ಜ್ಯೋತಿಷಿಗಳು ಹೆಂಗೆ ಹೇಳ್ಯಾರ, ಭಾಳ ಹುಷಾರಲ್ಲೇ ಹೋಗ್ಬೇಕು, ಭಾಳ ಶಾಂತವಾಗಿರಬೇಕು, ಭಾಳಷ್ಟು ವಿಚಾರ ಮಾಡಿ ಉತ್ತರ ಕೊಡಬೇಕು. ಅವ್ರು ಯಾರು ಮುಖ್ಯಮಂತ್ರಿ ಮಾಡ್ಯಾರಲ್ಲ ಅವರು ಅಜ್ಜಯ್ಯ ಏನು ಹೇಳ್ಯಾರ ಅವರು? ಭಾಳ ತಂತಿ ಮ್ಯಾಗ ನಡೆದಂಗಿದೆ ಇದು, ತಂತಿ ಮ್ಯಾಗ ನಡೀತಾರ ಅವರು. ಮತ್ತು ಇಲ್ಲೇ ಬಿಡದಿ ಒಳಗೆ ಬೀಳ್ತಾರೆ. ಕನಕಪುರ ನನ್ನ ಬಂದು ಬಿಡದಿಗೆ ಬಿದ್ದರೆ ಬೆಂಗಳೂರಿಗೆ ಹೋಗೋದಂಗೆ. ಅದಕ್ಕೆ ಬಿಡದಿ ಒಳಗೆ ಬೀಳ್ಬೇಡ್ರಿ. ನಾಳೆ ವಿಧಾನಸಭೆಗೆ ಬರ್ರಿ, ನಿಮ್ಮದು ದಾಖಲೆ ತೊಗೊಂಡು ಬರ್ರಿ. ನಾವು ಯಾಕೆ ಆಗಬಾರ್ದತ್ತು ರೈತರು ಏನು ನಮ್ಮ ಮಾಹಿತಿ ಕೊಟ್ಟಾರ. ನೀವೇನು ಹೇಳಿರಿ? ಇವತ್ತು ಇದು ಬರಡು ಜಮೀನು ಅಂತ ಹೇಳಿರಿ, ಇಲ್ಲಿ ಏನೂ ಬೆಳೆದಿಲ್ಲ ಅಂತ ಹೇಳಿರಿ, ಕೃಷಿಗೆ ಯೋಗ್ಯನೇ ಇಲ್ಲ ಅಂತ ಹೇಳಿರಿ. ಅದನ್ನು ನೀವು ಫೋಟೋ ತೊಗೊಂಡು ಬರ್ರಿ, ನಾವು ಫೋಟೋ ವಿಡಿಯೋ ತೊಗೊಂಡು ಬರ್ತೀವಿ. ನೀವು ಸತ್ಯ ನಾವು ಸತ್ಯ ಒಂದು ಸದನದಾಗ ಒಂದು ಚರ್ಚೆ ಆಗಲಿ. ಅಲ್ಲಿವರೆಗೆ ಯಾಕೆ ಅಂಜಲಾಕತ್ತೀರಿ? ಯಾಕೆ ಸದನಕ್ಕೆ ನೀವು ಮೊದಲೇ ಯಾರನ್ನಾರು ಕೆಲವೊಂದು ರಾಜಕಾರಣಿಗಳು ನೀವು ಅಂಜಿಸ್ಬೋದು, ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಇಡೀ 224 ಮಂದಿನೂ ನೀವು ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳೇ, ನಿಮ್ಮ ಅಜ್ಜಯ್ಯ ಹೇಳ್ದಂಗೆ ಭಾಳ ಹುಷಾರಿನಿಂದ ನೀವು ತಂತಿ ಮೇಲೆ ಇದ್ದೀರಿ. ಅದಕ್ಕೆ ಹುಷಾರಿನಿಂದ, ಯಾಕಂದ್ರೆ ನಿಮ್ಮನ್ನ ನೋಡ್ಬೇಕನ್ನೋರು ನಿಮ್ಮ ಪಾರ್ಟಿಗೆ ಕೂತಾರೆ, ಯಾವಾಗ ಇಳಿಸ್ಬೇಕಂತ.
ಮತ್ತು ಇದೇ ರೈತರ ಹೋರಾಟನಾಗೆ ಹಿಂದೆ ಗುಂಡೂರಾವ್ ಸರ್ಕಾರ ಹೆಂಗೆ ಹೋಯ್ತು ಹಂಗೆ ಇದು ಹಾಳಾಗೋದಿದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೆಲ್ಲ ತಯಾರಾಗ್ತೀವಿ. ಅವ್ರು ಏನು ಉತ್ತರ ಕೊಡ್ತಾರೆ, ನಾವು ಏನು ವಿಧಾನಸಭೆದಾಗ ಗುಂಡಾಗಿರಿ ಮಾಡ್ತಿದ್ರು ಅದಕ್ಕೂ ತಯಾರಾಗ್ತೀವಿ.